ವೀಕ್ಷಕರಿಗೆಲ್ಲ ನಮಸ್ಕಾರ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಂಡು ಬಡತನದಿಂದ ಹೇಗೆ ನಾವು ಮುಕ್ತಿಗೊಳ್ಳಬೇಕು ಎನ್ನುವುದನ್ನು ಒಂದು ಕಥೆಯ ಮೂಲಕ ತಿಳಿಸಿದ್ದೇನೆ. ಈ ಕಥೆಯನ್ನು ಕೇಳುವುದರ ಮೂಲಕ ನೀವೆಲ್ಲ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಿ ಎಂದು ಈ ಕಥೆಯನ್ನು ಪ್ರಾರಂಭಿಸುತ್ತಿದ್ದೇನೆ. ಲಕ್ಷ್ಮಿ ನಿಮ್ಮ ಮನೆಗೆ ಬರಬೇಕೆಂದರೆ ಏನು ಮಾಡಬೇಕು? ವೀಕ್ಷಕರೇ, ನಾನು ಹೇಳುವ ಈ ಕಥೆಯನ್ನು ಭಕ್ತಿಯಿಂದ ನಂಬಿಕೆಯಿಂದ ಕೇಳಿದರೆ ನೀವು ಲಕ್ಷ್ಮೀ ಕೃಪೆಗೆ ಪಾತ್ರರಾಗುತ್ತೀರಿ. ಹಾಗೆ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರಬೇಕೆಂದರೆ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಬೇಕು. ಈ ಕಥೆಯನ್ನು ಕೇಳುವ ಮೊದಲು ನಿಮ್ಮ ಇಷ್ಟ ದೇವರನ್ನು ಕಾಮೆಂಟಲ್ಲಿ ತಿಳಿಸಿ. ಪುರಾತನ ಕಾಲದಲ್ಲಿ ಅವಂತಿ ಎಂಬ ನಗರವಿತ್ತು. ಆ ನಗರದಲ್ಲಿ ರಂಗಪ್ಪ ಮತ್ತು ಸುಭದ್ರ ಎಂಬ ದಂಪತಿಗಳಿದ್ದರು. ರಂಗಪ್ಪ ಮರ ಕೆಲಸ ಮಾಡುತ್ತಾ ಜೀವನ ನಡೆಸುತ್ತಿದ್ದರು. ಆ ದಂಪತಿಗಳಿಗೆ 3 ಹೆಣ್ಣು ಮಕ್ಕಳಿದ್ದರು. ಒಂದು ವರ್ಷ ಬರಗಾಲ ಬಂದು ರಂಗಪ್ಪನಿಗೆ ಕೆಲಸ ಸಿಗದೆ ಜೀವನ ನಡೆಸುವುದು ತುಂಬ ಕಷ್ಟವಾಯಿತು. 2ನೇ ವರ್ಷವೂ ಬರಗಾಲದಿಂದ ಇಡೀ ದೇಶವೇ ಸೊರಗಿ ಹೋಗಿತ್ತು. ಜನರು ಆಹಾರ ಸಿಗದೆ ನರಳಿ ಹೋಗಿದ್ದರು. ಈ ರಂಗಪ್ಪನ ಪರಿಸ್ಥಿತಿ ಇನ್ನೂ ಕಷ್ಟವಾಗಿತ್ತು. 2 ಹೊತ್ತು ಊಟವೂ ಸಿಗದೆ ತುಂಬ ಹಸಿವಿನಿಂದ ಬಳಲುತ್ತಿದ್ದರು. ಸಿಕ್ಕಿದ್ದನ್ನು ತಿಂದು ಕಾಲ ಕಳೆಯುತ್ತಿದ್ದರು. ಆದರೆ ಕಷ್ಟಕಾಲದಲ್ಲಿ ಇವರು ಭಗವಂತನನ್ನು ಮಾತ್ರ ಮರೆಯಲಿಲ್ಲ. ಅವರ ಮನೆಯಲ್ಲಿ ತಲೆತಲಾಂತರಗಳಿಂದ ಬಂದ ಶ್ರೀ ಲಕ್ಷ್ಮೀನಾರಾಯಣರ ವಿಗ್ರಹವಿತ್ತು. ಪ್ರತಿದಿನ ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಿದ್ದರು. ಪ್ರತಿದಿನ ಯಾವುದಾದರೂ ಒಂದು ಪದಾರ್ಥವನ್ನು ನೈವೇದ್ಯಕ್ಕೆ ಇಡುತ್ತಿದ್ದರು. ಆದರೆ ಬರಗಾಲದಿಂದಾಗಿ ಮನೆಯಲ್ಲಿ ಯಾವುದೇ ಪದಾರ್ಥಗಳಿರಲಿಲ್ಲ. ಅದಕ್ಕೆ ಮನೆ ಮುಂದೆ ಇದ್ದ ತುಳಸಿ ಗಿಡದ ಒಂದು ದಳವನ್ನು ತಂದು ನೈವೇದ್ಯಕ್ಕೆ ಇಟ್ಟರು. ಅವರ 3 ಹೆಣ್ಣು ಮಕ್ಕಳಿಗೆ ತಿನ್ನಲು ಕೊಡಲು ಏನೂ ಇರಲಿಲ್ಲ. ಅವರು ತಮ್ಮ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡುತ್ತಾನೆ ಎಂಬ ದೃಢ ವಿಶ್ವಾಸದಿಂದ ಪ್ರತಿ ಸಂಜೆ ದೇವರಿಗೆ ದೀಪ ಹಚ್ಚಿ ಪ್ರಾರ್ಥಿಸುತ್ತಿದ್ದರು. ಅವರು ಮನೆಯಲ್ಲಿರುವ ಲಕ್ಷ್ಮೀನಾರಾಯಣರ ವಿಗ್ರಹವೇ ಅವರಿಗೆ ಧೈರ್ಯವಾಗಿತ್ತು. ಒಂದು ದಿನ ರಾತ್ರಿ 10 ಗಂಟೆಗೆ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತ್ತು. ಆ ಸಮಯದಲ್ಲಿ ಯಾರಿರಬಹುದು ಎಂದುಕೊಂಡು ಬಾಗಿಲು ತೆರೆದರು. ಆಗ ಅವರಿಗೆ ಒಬ್ಬ ಹೆಂಗಸು ಕಾಣಿಸಿದಳು. ಒಂದು ದೈವ ದರ್ಶನವಾದ ಅನುಭವವಾಯಿತು. ಆ ರಾತ್ರಿ ಸಮಯದಲ್ಲಿ ಬಂದ ಈಕೆ ಯಾರಿರಬಹುದು ಎಂದು ಯೋಚಿಸುತ್ತಿದ್ದರು. ಆಗ ಆಕೆ, ನಾನು ಪಕ್ಕದ ಊರಿನಿಂದ ಹೀಗೆ ಹೋಗುತ್ತಿದ್ದೆ. ದಾರಿ ತಪ್ಪಿ ಇಲ್ಲಿಗೆ ಬಂದಿದ್ದೇನೆ. ರಾತ್ರಿ ಆಗಿರುವುದರಿಂದ ಈ ರಾತ್ರಿ ನಿಮ್ಮ ಮನೆಯಲ್ಲಿ ಇದ್ದು ಬೆಳಗ್ಗೆ ಹೊರಡುತ್ತೇನೆ ಎಂದು ಹೇಳಿದಳು. ಇವರಿಗೆ ಇಷ್ಟವಿಲ್ಲದಿದ್ದರೂ ಅತಿಥಿ ಸತ್ಕಾರ ಮಾಡುವುದು ಇವರ ಸಂಪ್ರದಾಯವಾಗಿತ್ತು. ಅದರಲ್ಲೂ ಈಕೆ ಒಬ್ಬ ಮುತ್ತೈದೆ. ಈಕೆಯನ್ನು ಹಾಗೆ ಹೊರಗೆ ಬಿಡುವುದು ಸರಿಯಲ್ಲ ಎಂದು ತಿಳಿದು, ತಾಯಿ, ದಯವಿಟ್ಟು ಒಳಗೆ ಬನ್ನಿ. ನಮ್ಮ ಮನೆಯಲ್ಲಿ ನೀವು ಇರಲು ಯಾವುದೇ ತೊಂದರೆ ಇಲ್ಲ ಎಂದು ಹೇಳುತ್ತಾರೆ. ಆ ಮಹಿಳೆ ಒಳಗೆ ಬರುತ್ತಾಳೆ. ಆಕೆಯ ಮುಖದಲ್ಲಿ ಪ್ರಶಾಂತತೆ ಮತ್ತು ದೈವಿಕ ಭಾವವಿತ್ತು. ಆಕೆಯನ್ನು ನೋಡಿ ಇವರಿಗೆ ನೆಮ್ಮದಿ, ಶಾಂತಿ ಸಿಕ್ಕಂಗಾಯಿತು. ಆಕೆ ದೇವರ ರೂಪದಲ್ಲಿ ಬಂದಿರಬಹುದೆಂದು ಅವರಿಗೆ ಒಂದು ಕ್ಷಣ ಅನಿಸಿತು. ಆದರೆ ಅವರಿಗೆ ಊಟ ಹಾಕಲು ಯಾವುದೇ ಅನುಕೂಲ ಇಲ್ಲದೆ ಇರುವುದು ಅವರಿಗೆ ದುಃಖ ತಂದಿತು. ಆಕೆಗೆ ಕುಡಿಯಲು ನೀರನ್ನು ಮಾತ್ರ ಕೊಟ್ಟರು. ಮನೆಯಲ್ಲಿ ಒಂದೇ ಒಂದು ಚಾಪೆ ಇತ್ತು. ಆ ಚಾಪೆಯನ್ನೇ ಕೊಟ್ಟರು. ತಾಯಿ, ನಾವು ತುಂಬಾ ಬಡ ಕುಟುಂಬದವರು. ನಿಮಗೆ ಸರಿಯಾದ ಆತಿಥ್ಯ ನೀಡಲು ಆಗುತ್ತಿಲ್ಲ. ದಯವಿಟ್ಟು ಕ್ಷಮಿಸಿ ಎಂದು ಹೇಳುತ್ತಾರೆ. ಆಗ ಆ ಮಹಿಳೆ ನಗುತ್ತಾ, ತೊಂದರೆ ಇಲ್ಲ, ನಿಮ್ಮ ಮನಸ್ಸಿನ ಶುದ್ಧತೆಯೇ ನನಗೆ ರಾಜಾತಿಥ್ಯ ಎಂದು ಹೇಳಿ ಆ ಚಾಪೆಯ ಮೇಲೆ ಮಲಗುತ್ತಾರೆ. ಬೆಳಗ್ಗೆ ಎದ್ದು ಅಲ್ಲಿಂದ ಹೊರಡುತ್ತಾರೆ. ಆಕೆಯ ಮಾತಿನಲ್ಲಿ, ನಡತೆಯಲ್ಲಿ ಒಂದು ದಿವ್ಯಭಾವವಿತ್ತು. ಆಕೆಯನ್ನು ಬರಿಗೈಯಲ್ಲಿ ಕಳುಹಿಸಲು ಅವರ ಮನಸ್ಸು ಒಪ್ಪಲಿಲ್ಲ. ಆಗ ದಂಪತಿಗಳು ಹೀಗೆ ಹೇಳುತ್ತಾರೆ, ತಾಯಿ, ನಿಮ್ಮನ್ನು ನೋಡಿದರೆ ಸಾಕ್ಷಾತ್ ಲಕ್ಷ್ಮೀದೇವಿಯಂತೆ ಕಾಣುತ್ತೀರಾ. ನಮ್ಮ ಪುಣ್ಯ ನೀವು ನಮ್ಮ ಮನೆಯಲ್ಲಿ ಬಂದು ತಂಗಿದ್ದು. ನಮ್ಮ ಬಡತನ ನಿಮಗೆ ಒಂದು ಹೊತ್ತು ಊಟವನ್ನೂ ಸಹ ನೀಡಲು ಆಗಲಿಲ್ಲ. ನಿಮ್ಮನ್ನು ಹೀಗೆ ಕಳುಹಿಸುತ್ತಿರುವುದಕ್ಕೆ ನಮಗೆ ಬಹಳ ದುಃಖವಾಗುತ್ತಿದೆ. ದಯವಿಟ್ಟು ಕ್ಷಮೆ ಇರಲಿ ಎಂದು ಹೇಳುತ್ತಾರೆ. ಆಗ ಆ ಹೆಂಗಸು ಹೀಗೆ ಹೇಳುತ್ತಾರೆ, ನಾನು ನಿಮ್ಮ ಮನೆಗೆ ಬರಿಗೈಯಲ್ಲಿ ಬಂದಿರಬಹುದು. ಆದರೆ ನಿಮ್ಮ ಮನೆಯಿಂದ ಬರಿಗೈಯಲ್ಲಿ ಹೋಗುತ್ತಿಲ್ಲ. ನಿಮ್ಮ ಮನೆಯಲ್ಲಿ ಉಳಿದಿದ್ದು ನನಗೆ ತುಂಬ ಸಂತೋಷವಾಗಿದೆ. ನಿಮ್ಮ ಭಕ್ತಿ ಮತ್ತು ಪ್ರೀತಿಯೇ ನೀವು ನನಗೆ ಕೊಟ್ಟ ಅತ್ಯಮೂಲ್ಯ ಉಡುಗೊರೆ. ಇರಿಸಿಕೊಂಡಿದ್ದೇ ನನಗೆ ಸಾಕು ಎಂದು ಹೇಳಿದಳು. ಆಕೆಯ ಮಾತಿನಲ್ಲಿ ಒಂದು ನಿಗೂಢ ಅರ್ಥವಿದ್ದಂತೆ ಕಾಣಿಸಿತು.
ಆಗ ಸುಭದ್ರೆ ಗಡಿಬಿಡಿಯಿಂದ ಒಂದು ಸಣ್ಣ ಡಬ್ಬಿಯಲ್ಲಿ ಇಟ್ಟಿದ್ದ ಬಿಂದಿಯನ್ನು ತಂದು ಆಕೆಯ ಹಣೆಗೆ ಇಟ್ಟಳು. ಆ ಬಿಂದಿಯ ಸ್ಪರ್ಶದಿಂದ ಆ ಮಹಿಳೆಯ ಮುಖಕ್ಕೆ ಮತ್ತಷ್ಟು ಕಳೆ ಬಂದಿತು. ಅವರಿಬ್ಬರೂ ಆಕೆಯ ಪಾದಗಳಿಗೆ ನಮಸ್ಕರಿಸಿದರು. ಶುಭವಾಗಲಿ ಎಂದು ಹೇಳಿ ಆ ಮುತ್ತೈದೆ ಹೊರಟು ಹೋದಳು. ಆಕೆ ಹೋದ ಸ್ವಲ್ಪ ಹೊತ್ತಿನ ನಂತರ ಮನೆಯಲ್ಲಿ ಏನೋ ಶಬ್ದ ಕೇಳಿಸಿತು. ಏನಿದು ಎಂದು ನೋಡಿದಾಗ ಆ ಶಬ್ದ ಲಕ್ಷ್ಮೀನಾರಾಯಣರ ವಿಗ್ರಹದಿಂದ ಬರುತ್ತಿತ್ತು. ಅಲ್ಲೇ ಕೆಲವು ಬಂಗಾರದ ನಾಣ್ಯಗಳು ಬಿದ್ದಿದ್ದವು. ಆಗ ಅವರಿಗೆ ನಡೆದ ಘಟನೆ ಅರ್ಥವಾಯಿತು. ರಾತ್ರಿ ನಮ್ಮ ಮನೆಗೆ ಬಂದವರು ಸಾಕ್ಷಾತ್ ಲಕ್ಷ್ಮೀದೇವಿಯೇ ಎಂದು ಅವರಿಗೆ ಅರ್ಥವಾಯಿತು. ಆಗ ಆಕೆಯನ್ನು ಅನೇಕ ವಿಧಗಳಲ್ಲಿ ಪೂಜಿಸಿದರು. ಲಕ್ಷ್ಮಿ ಅನುಗ್ರಹ ಪಡೆದ ಆ ಕುಟುಂಬವು ಆ ಸಂಪತ್ತಿನಿಂದ ತಮ್ಮ ಹೆಣ್ಣುಮಕ್ಕಳ ಮದುವೆಗಳನ್ನು ಅದ್ದೂರಿಯಾಗಿ ಮಾಡಿದರು. ತಮ್ಮ ಸಂಪತ್ತನ್ನು ಕೇವಲ ತಮಗಾಗಿ ಉಪಯೋಗಿಸದೆ ಸಮಾಜದ ಉದ್ಧಾರಕ್ಕೂ ಬಳಸಿದರು. ಅವರು ಬದುಕಿದ್ದಷ್ಟು ಕಾಲ ಸುಖವಾಗಿ ಜೀವಿಸಿ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿ ಕೊನೆಗೆ ಮುಕ್ತಿಯನ್ನು ಪಡೆದರು. ಹೀಗೆ ಮಹಾಲಕ್ಷ್ಮಿಯನ್ನು ಆರಾಧಿಸುವವರಿಗೆ ಅಷ್ಟ ಐಶ್ವರ್ಯಗಳು ಲಭಿಸುತ್ತವೆ. ಈ ಐಶ್ವರ್ಯಗಳು ಕೇವಲ ಸಂಪತ್ತಿಗೆ ಸೀಮಿತವಾಗಿಲ್ಲ. ಇವುಗಳು ಒಬ್ಬ ವ್ಯಕ್ತಿಯ ಜೀವನವನ್ನು ಸಂಪೂರ್ಣವಾಗಿ ನೆಮ್ಮದಿ ಮತ್ತು ಸುಖದಿಂದ ಕೂಡಿರುವಂತೆ ಮಾಡುತ್ತವೆ. ಶ್ರೀ ಲಕ್ಷ್ಮೀನಾರಾಯಣರನ್ನು ಯಾವಾಗಲೂ ಯಾರು ಮನಸ್ಸಿನಲ್ಲಿ ಆರಾಧಿಸುತ್ತಾರೋ ಅವರಿಗೆ ಸಕಲ ಅಷ್ಟೈಶ್ವರ್ಯಗಳು ದೊರೆಯುತ್ತದೆ. ಶ್ರೀ ಮಹಾಲಕ್ಷ್ಮಿಯ ಜೊತೆಗೆ ವಿಷ್ಣುವನ್ನೂ ಆರಾಧಿಸುವುದು ಅತ್ಯಂತ ಶ್ರೇಷ್ಠವಾದದ್ದು. ಏಕೆಂದರೆ ಶ್ರೀ ಲಕ್ಷ್ಮೀನಾರಾಯಣರು ಅನ್ಯೋನ್ಯ ದಂಪತಿಗಳು. ಅವರ ಸಂಪೂರ್ಣ ಅನುಗ್ರಹದಿಂದ ಈ ಪ್ರಪಂಚದಲ್ಲಿ ಯಾವುದೇ ಆಪತ್ತುಗಳು ಅವರ ಹತ್ತಿರ ಸುಳಿಯುವುದಿಲ್ಲ. ವೀಕ್ಷಕರೇ, ಲಕ್ಷ್ಮಿ ತುಂಬ ಕರುಣೆ ಮತ್ತು ದಯೆಯಿಂದ ತುಂಬಿದವಳು. ಅದಕ್ಕಾಗಿಯೇ ತನ್ನನ್ನು ಪೂಜಿಸಿದ ಭಕ್ತರಿಗೆ ಯಾವುದೇ ಕಷ್ಟ ಬರದಂತೆ ನೋಡಿಕೊಳ್ಳುತ್ತಾರೆ. ವೀಕ್ಷಕರೇ, ತುಂಬ ಶ್ರದ್ಧಾ ಭಕ್ತಿ ಪ್ರೀತಿಯಿಂದ ಲಕ್ಷ್ಮೀನಾರಾಯಣರ ಸಮೇತರಾಗಿ ಪೂಜಿಸಿ ತಮ್ಮ ಕಷ್ಟಗಳನ್ನು ತಮ್ಮ ಬಡತನವನ್ನು ಮುಕ್ತಿಗೊಳಿಸಿಕೊಳ್ಳಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಈ ಮಾಹಿತಿ ನಿಮಗೇನಾದರೂ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡಿ. ಹಾಗೆ ಯಾರೆಲ್ಲ ನೋಡುತ್ತಿದ್ದರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.